ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಗೊತ್ತೂ ಇರುತ್ತೆ. ಆದರೆ ಕೆಲವರು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡೂ ಇರ್ತಾರೆ. ಆದರೆ ಎಲ್ಲರ ತಲೆಯಲ್ಲೂ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಮಾಡೋ ಮುಂಚೆ ಒಂದಷ್ಟು ಪ್ರಶ್ನೆಗಳು ಕಾಮನ್ ಆಗಿ ರನ್ ಆಗ್ತಾನೆ ಇರುತ್ತೆ. ಯಾವುದು ತುಂಬ ಸೇಫ್ ಆಗಿರುತ್ತೆ, ಯಾವ್ದು ಲಾಂಗ್ ಟರ್ಮಲ್ಲಿ ಒಳ್ಳೆ ರಿಟರ್ನ್ ತಂದುಕೊಡುತ್ತೆ, ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋರು ಯಾವ ಫಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇದರ ಹಲವಾರು ಪ್ರಶ್ನೆಗಳಿಗೆ 100% ಯಾವುದೇ ಇನ್ವೆಸ್ಟರ್ಸಿಗಾದ್ರೂ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಅದನ್ನೆಲ್ಲ ತಿಳ್ಕೊಂತ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಕ್ಯಾಲ್ಕುಲೇಷನ್ ಮಾಡೋಣ. ನಾವು ದಿನಕ್ಕೆ ಒಂದು 100 ರೂಪಾಯಿನಾದ್ರೂ ಅಲ್ಲಿ ಇಲ್ಲಿ ಅಂತ ಟೀ, ಕಾಫಿ ಅಥವಾ ಏನು ಇತ್ಯಾದಿಗಳಿಗೆ ಖರ್ಚು ಮಾಡ್ತಾನೆ ಇರ್ತೀವಿ ಅಲ್ವಾ? ಒಂದು ತಿಂಗಳಿಗೆ ಅದೇ 100 ರೂಪಾಯಿ ಒಂದು 3,000 ರೂಪಾಯಿ ಅಂತ ಅಮೌಂಟ್ ಆಗುತ್ತೆ. ಒಂದು ವರ್ಷಕ್ಕೆ 36,000 ರೂಪಾಯಿ ಆಗುತ್ತೆ. ಹಾಗಿದ್ರೆ ಅದೇ 3,000ನ ನಾವು ಒಂದು ತಿಂಗಳಿಗೆ ಕೂಡಿಟ್ಕೊಂಡು SIP ಟೈಪಲ್ಲಿ ಒಂದು ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು 10 ವರ್ಷನೋ 15 ವರ್ಷನೋ 20 ವರ್ಷನೋ ಆದ್ಮೇಲೆ 1 ಕೋಟಿ ಆಗೋ ಸಾಧ್ಯತೆನೂ ಇದೆ. ಇದು ಮ್ಯಾಜಿಕ್ ಅನ್ಸ್ಬೋದು, ಆದ್ರೆ ಇದು ಮ್ಯಾಜಿಕ್ ಅಲ್ಲ, ಕಾಂಪೌಂಡಿಂಗ್ ಅಂತ ಕರೀತಾರೆ. ಇದು ಏನು, ಎತ್ತ, ಹೇಗೆ ಅಂತ ತಿಳ್ಕೊಂತ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ. ನಾವು ಬಹಳಷ್ಟು ಜನ ಅನ್ಕೊಂಡಿರ್ತೀವಿ ಈ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಒಂಥರ ಶೇರ್ ಮಾರ್ಕೆಟ್ ಅಲ್ಲಿ ಜೂಜಾಟ ಆಡ್ದಂಗೆ ಅಂತ. ಎಷ್ಟು ಜನ ಅನ್ಕೊಂಡಿರ್ತೀವಿ, ಆದ್ರೆ ಇದು ತಪ್ಪು ಕಲ್ಪನೆ. ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅದ್ರ ಬಗ್ಗೆ ಏನು ಅಂತ ಹೇಳೋದಾದ್ರೆ, ಅಲ್ಲಿ ಸಾಕಷ್ಟು ಇನ್ವೆಸ್ಟರ್ಸ್ಗಳು ಮಾರ್ಕೆಟ್ ಅಲ್ಲಿ ಇರ್ತಾರೆ, ಬೇರೆ ಬೇರೆ ಜನಗಳಿರ್ತಾರೆ. ಈಗ ನಾನು, ನೀವು ಅಂತ ತಿಳ್ಕೊಳ್ಳಿ, ಒಂದು 10-15 ಜನ ಇರ್ತೀವಿ ನಾವು. ನಮಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಂದ್ ಸ್ವಲ್ಪ ರಿಟರ್ನ್ಸ್ ತೆಗಿಬೇಕು ಅನ್ನೋದು ಒಂದ್ ಸ್ವಲ್ಪ ಆಸಕ್ತಿ ಇರುತ್ತೆ. ಈ ತರ ಆಸಕ್ತಿ ಇರೋದು ಅಮೌಂಟ್ ಗಳನ್ನ ಕಲೆಕ್ಟ್ ಮಾಡಿ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನು ಕನೆಕ್ಟ್ ಮಾಡಿ ಒಬ್ಬ ಎಕ್ಸ್ಪರ್ಟೈಸ್ ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾರೆ, ಬೇರೆ ಬೇರೆ ಕಂಪನಿ ಮೇಲೆ ಹೂಡಿಕೆ ಮಾಡ್ಕೊಂತಾರೆ. ಇದನ್ನ ನಾವು ಡೈವರ್ಸಿಫಿಕೇಶನ್ ಅಂತ ಕರಿತೀವಿ. ಸೊ ಇವೆಲ್ಲ ಕಾನ್ಸೆಪ್ಟ್ಗಳ ಬಗ್ಗೆ ಇನ್ನೊಂದು ವಿಡಿಯೋನು ಮಾಡಿ ಹಾಕ್ತೀನಿ ನಾನು. ಈಗ ಶಾರ್ಟ್ ಅಂಡ್ ಸಿಂಪಲ್ ಆಗಿ ಇದ್ರ ಬಗ್ಗೆ ಹೇಳಿರ್ತೀನಿ. ಜೊತೆಗೆ ಈಗ ನಾವು ಮುಂದಕ್ಕೆ ಹೋಗೋಣ. ವಿಡಿಯೋದಲ್ಲಿ ನಾವು ಇವತ್ತು ಮಾತಾಡ್ಬೇಕಾಗಿರೋದು ಒಂದು ಟಾಪ್ 5 ಭಾರತದಲ್ಲಿ ಅಥವಾ ಇಂಡಿಯಾದಲ್ಲಿ ಒಂದು ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ಗಳು ಯಾವ್ಯಾವು ಅಂತ ಒಂದು 5 ಕ್ಯಾಟಗರಿಗಳನ್ನು ನಾನು ತಗೊಂಡಿದ್ದೀನಿ. ಇದರಲ್ಲಿ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಫಂಡ್ ಸೈಜ್ ಆಗಿರ್ಬೋದು, ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತೆ ಪೋರ್ಟ್ಫೋಲಿಯೋ ಕ್ವಾಲಿಟಿ ಮೇಲೆ. ಸೊ ನೋಡೋಣ. ಈಗ ನಂಬರ್ 5 ಅಲ್ಲಿ SBI ELSS ಟ್ಯಾಕ್ಸ್ ಸೇವರ್ ಫಂಡ್ ಅಂತ ಹೇಳಿ ಬರುತ್ತೆ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ನಿಗೋಸ್ಕರ ಅಲ್ಲದೇನೆ ಟ್ಯಾಕ್ಸ್ ಸೇವರ್ಸ್ ಕೂಡ ಈ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಏನು ಇದ್ರದ್ದು ಸ್ಪೆಷಾಲಿಟಿ ಅಂದ್ರೆ, ಇಂಡಿಯನ್ ಟ್ಯಾಕ್ಸ್ ಆಕ್ಟ್ ಸೆಕ್ಷನ್ 80C ಅಂಡರ್ ಅಲ್ಲಿ 1.5 ಲ್ಯಾಕ್ ಅಷ್ಟು ನೀವು ಇದನ್ನು ಟ್ಯಾಕ್ಸ್ ಸೇವಿಂಗ್ಸ್ ಮಾಡ್ಬೋದು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಹೌದು, ಹಾಗಾಗಿ ಇದರಲ್ಲಿ ಈ ಕ್ಯಾಟಗರಿಗೆ ನಾವು ಕರೆಯೋದೇ ಇಕ್ವಿಟಿ ಲಿಂಕ್ ಸೇವಿಂಗ್ ಸ್ಕೀಮ್ ಅಂತ ಹೇಳಿ. ನೀವು ಯಾರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇದಕ್ಕೆ ಅಂದ್ರೆ, ಒಂದು ಸ್ಯಾಲರೀಸ್ ಪೀಪಲ್ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಸೇವಿಂಗ್ ಮಾಡಬೇಕು ಅನ್ನೋರಾಗಿರ್ಬೋದು, ಅವರು ಈ ಕ್ಯಾಟಗರಿಯಲ್ಲಿ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮತ್ತೊಂದು ಇಂಟ್ರೆಸ್ಟಿಂಗ್ ಫೀಚರ್ ಏನ್ ಗೊತ್ತಾ, ಇಡೀ ಟ್ಯಾಕ್ಸ್ ಸೇವಿಂಗ್ ಇನ್ವೆಸ್ಟ್ಮೆಂಟ್ ಅಲ್ಲೇ ಲಾಕ್ ಇನ್ ಪೀರಿಯಡ್ ಅತಿ ಕಮ್ಮಿ ಇರೋದು ಇದೇ ಸ್ಕೀಮ್ ಅಲ್ಲಿ. ಹೌದು, 3 years ಅಷ್ಟೇ ಲಾಕ್ ಇನ್ ಟೈಮ್ ಇರುತ್ತೆ. ನೋಡಿ, ಚೂಸ್ ಮಾಡ್ಕೊಳೋದಾದ್ರೆ ಒಳ್ಳೆ ಚಾಯ್ಸ್ ಇದು. ನಂಬರ್ 4 ಅಲ್ಲಿ ಬಂದ್ಬಿಟ್ಟು ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಂತ ಹೇಳಿ ಬರುತ್ತೆ. ಹೆಸರು ಹೇಳ್ದಂಗೆ ಇದು ಸ್ಮಾಲ್ ಕ್ಯಾಪ್ ಕಂಪನೀಸ್ಗಳ ಮೇಲೆ ಹೂಡಿಕೆ ಮಾಡುತ್ತೆ. ಸ್ಮಾಲ್ ಕಂಪನೀಸ್ ಅಂದ್ರೆ ಈಗ ಇತ್ತೀಚೆಗೆ ಸ್ಟಾರ್ಟ್ ಆಗಿರುವಂತ ಒಂದು ಸಣ್ಣ ಪುಟ್ಟ ಕಂಪನಿಗಳ ಮೇಲೆ. ಇದು ಮುಂದೆ ಒಂದು ಒಳ್ಳೆ ಲಾರ್ಜ್ ಸ್ಕೇಲ್ ಕಂಪನಿ ಆಗುವಂತ ಅವಕಾಶ ಜಾಸ್ತಿ ಇರುತ್ತೆ. ಯಾಕಂದ್ರೆ ಮಾರ್ಕೆಟ್ ತುಂಬಾನೇ ಬಿಗ್, ಸ್ಕೇಲ್ ಅಪ್ ಆಗೋದು ತುಂಬಾನೇ ಈಸಿ ಆಗಿರುತ್ತೆ. ಈಸಿ ಅಂದ್ರೆ ರಿಸ್ಕಿ ಆಗಿರುತ್ತೆ, ಬಟ್ ಅವಕಾಶಗಳು ಸಾಕಷ್ಟು ಇರುತ್ತೆ ಇವರಿಗೆ. ಈ ತರ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ರಿಟರ್ನ್ಸ್ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ರಿಸ್ಕ್ ಅಷ್ಟೇ ಜಾಸ್ತಿ ಆಗಿರುತ್ತೆ. ಯಾಕೆ ಅಂದ್ರೆ ನಾಳೆ ದಿನ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಹೇಳಕ್ ಸಾಧ್ಯ ಇಲ್ಲ. ರಿಸ್ಕ್ ತಗೊಂಡ್ರೆ 100% ರಿಟರ್ನ್ ಬರುತ್ತೆ. ಅದೇ ಫೇಮಸ್ ಡೈಲಾಗ್ ಇದೆಯಲ್ಲ, ರಿಸ್ಕ್ ಹೇತು ಇಷ್ಕ್ ಹೇ ಅಂತ. ಆ ಡೈಲಾಗನ್ನ ನಮ್ಮನ್ನ ಸ್ಟ್ರಾಂಗ್ ಮಾಡಿದೆ ಅಂತ ಹೇಳಿ ಇನ್ವೆಸ್ಟ್ ಮಾಡೋರಾದ್ರೆ ಮಾಡ್ಬೋದು. ಆದ್ರೆ ಬಿಗಿನರ್ಸ್ಗಳು ಮತ್ತೆ ಬೇಗ ನನಗೆ ದುಡ್ಡು ಬೇಕು, ನನಗೆ ಅಷ್ಟೊಂದು ರಿಸ್ಕ್ ತಗೊಳ್ಳೋಕೆ ಆಗೋದಿಲ್ಲ ಅನ್ನೋರು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಮಿನಿಮಮ್ ಏನಿಲ್ಲ ಅಂದ್ರೆ 7ರಿಂದ 10 ವರ್ಷ ಇದಕ್ಕೆ ಕಾಯಲೇಬೇಕಾಗತ್ತೆ ರಿಟರ್ನ್ಸ್ ಬರೋದಕ್ಕೋಸ್ಕರ. ಸಡನ್ ಆಗಿ ಏನಾದ್ರು ಮಾರ್ಕೆಟ್ ಕ್ರಾಶ್ ಆಯ್ತು, ಡೌನ್ ಆಯ್ತು ಅಂತ ಹೇಳಿದಾಗ ಗಾಬರಿ ಆಗ್ಬಿಡ್ತೀವಿ. ಸೊ ಫಸ್ಟಿಗೆ ಈ ತರ ರಿಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಸೊ ಈಗ ನಂಬರ್ 3 ಅಲ್ಲಿ ಬಂದ್ಬಿಟ್ಟು ICICI ಪ್ರುಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್ಸ್ ಬರುತ್ತೆ. ಇದು ಇಂಡಿಯಾಸ್ ಒನ್ ಆಫ್ ದ ಬೆಸ್ಟ್ ಅಥವಾ ಒಂದು ಟ್ರಸ್ಟ್ ವರ್ದಿ ಲಾರ್ಜ್ ಕ್ಯಾಪಿಟಲ್ ಫಂಡ್ಸ್ ಗಳಲ್ಲೂ ಒಂದು. ಲಾರ್ಜ್ ಕ್ಯಾಪಿಟಲ್ ಫಂಡ್ಸ್ಗಳಲ್ಲಿ ಇದೇನ್ ಮಾಡುತ್ತೆ ಅಂದ್ರೆ, ಒಂದು 100 ಟಾಪ್ ಕಂಪನೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಕಂಪನಿ ಯಾವ್ದು ಅಂತ ನೋಡೋಕ್ಕಾದ್ರೆ TCS, ಇನ್ಫೋಸಿಸ್, HDFC, ಇವರೇ ICICI, ಈ ತರ ದೊಡ್ಡ ಕಂಪನಿಗಳೇನಿದೆ ಇದ್ರ ಮೇಲ್ಗಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಮಾರ್ಕೆಟ್ ಏನಾದ್ರೂ ಕ್ರಾಶ್ ಆದ್ರೂ ರಿಸ್ಕ್ ಒಂದ್ ಸ್ವಲ್ಪ
ಈಕ್ವಲ್ ಆಗಿರುತ್ತೆ, ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ನಿಮಗೆ ಅಷ್ಟೊಂದು ವ್ಯತ್ಯಾಸ ಏನು ಬೀಳೋದಿಲ್ಲ. ನೆಕ್ಸ್ಟು ನಂಬರ್ 2 ಅಲ್ಲಿ HDFC ಮಿಡ್ ಕ್ಯಾಪ್ ಆಪರ್ಚುನಿಟಿ ಫಂಡ್ಸ್ ಅಂತ ಬರುತ್ತೆ. ಇದು ಮಿಡ್ ಕಂಪನೀಸ್ಗಳಿಗೆ ಅಂದರೆ ಮಿಡ್ ಕ್ಯಾಪ್ ಕಂಪನೀಸ್ಗಳಿಗೆ, ಮೀಡಿಯಂ ಸೈಜ್ ಕಂಪನೀಸ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇದಕ್ಕೊಂದು ಚೂರು ಪುಷ್ ಕೊಟ್ಟರೆ ನಾಳೆ ದಿನ ಸಿಕ್ಕಾಪಟ್ಟೆ ದೊಡ್ಡ ಕಂಪ್ನಿ ಆಗೋ ಚಾನ್ಸಸ್ಗಳು ಇರುತ್ತೆ. ಸೊ ಈ ಕಂಪ್ನಿಗಳಲ್ಲೂ ನಿಮಗೆ ಏನಾಗುತ್ತೆ, ರಿಟರ್ನ್ಸ್ ಚೆನ್ನಾಗಿರುತ್ತೆ. ಲಾರ್ಜ್ ಕ್ಯಾಪ್ ಫಂಡ್ಸ್ಗಿಂತ ಒಂದು ಸ್ವಲ್ಪ ಚೆನ್ನಾಗಿ ರಿಟರ್ನ್ಸ್ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ನಂಬರ್ 1 ಅಲ್ಲಿ ಪರಾಗ್ ಪರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಬರುತ್ತೆ. ಸೊ ಇವ್ರು ಬಂದ್ಬಿಟ್ಟು ಯಾಕೆ ಇಷ್ಟೊಂದು ಫೇಮಸ್ಸು, ನಂಬರ್ 1 ಪ್ಲೇಸಲ್ಲಿ ಯಾಕಿದೆ ಅಂದರೆ, ಇವ್ರು ಬರೀ ಇಂಡಿಯನ್ ಕಂಪನಿಗಳ ಮೇಲ್ಗಡೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಇವ್ರು ಏನು ಮಾಡ್ತಾರೆ, ಅಮೆರಿಕಾ, ಗ್ಲೋಬಲಿ ಅಥವಾ ಯಾವುದೇ ಕಂಪ್ನಿಗಳಾಗಲಿ ಅದ್ರ ಮೇಲ್ಗಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಮೈಕ್ರೋಸಾಫ್ಟ್ಸು, ಆಲ್ಫಾಬೆಟ್ಸು, ಅಮೆಝಾನು, ಸೊ ಈ ಥರ ಬೇರೆ ಬೇರೆ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇವ್ರದ್ದು ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ, ಇಂಡಿಯನ್ ಕಂಪನೀಸ್ ಜೊತೆಗೆ ನಿಮಗೆ ಒಂದಷ್ಟು ಫಾರಿನ್ ಕಂಪನೀಸ್ ಎಕ್ಸ್ಪ್ಲೋಜರ್ಸ್ ಕೂಡ ಸಿಗುತ್ತೆ. ಇನ್ನೊಂದು ಬೆಸ್ಟ್ ವಿಚಾರ ಏನು ಅಂದರೆ, ಇದರಲ್ಲಿ ಫಂಡ್ ಮ್ಯಾನೇಜರ್ಸಿಗೆ ಸ್ಮಾಲ್ ಕ್ಯಾಪ್ ಆಗಲಿ, ಮೀಡಿಯಂ ಸೈಜ್ ಕ್ಯಾಪ್ ಆಗಲಿ, ಲಾರ್ಜ್ ಕ್ಯಾಪ್ ಆಗಲಿ, ಯಾವುದಕ್ಕಾದ್ರೂ ಫ್ರೀಡಮ್ ಆಗಿ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಫ್ರೀಡಮ್ ಕೊಟ್ಟಿರ್ತಾರೆ, ಒಂದು ಕೆಪಾಸಿಟಿ ಇರುತ್ತೆ ಇದರಲ್ಲಿ. ನಿಮಗೆ ಇದರಲ್ಲಿ ಏನಾಗುತ್ತೆ ಅಂದರೆ, ರಿಸ್ಕ್ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ, ರಿಟರ್ನ್ಸ್ ಕೂಡ ಕನ್ಸ್ಟೆಂಟ್ ಆಗಿರುತ್ತೆ. ನಿಮಗೆ ಏರುಪೇರಿಗಿಂತ ಒಂದು ಲೈನಲ್ಲಿ ಹೋಗ್ತಾ ಇರುತ್ತೆ ಸಮತೋಲನವಾಗಿ, ನಿಮಗೆ ಜಾಸ್ತಿ ಟೆನ್ಷನ್ ತಗೊಳ್ಳುವಂಥದ್ದು ಇರಲ್ಲ. ಓಕೆನಾ? ಇದರಲ್ಲೂ 10 ವರ್ಷ ನೀವು ಕಾಯಲೇಬೇಕು. ಒಂದು ಸ್ವಲ್ಪ ಪೇಷನ್ಸ್ ಆಗಿದ್ರೆ ಒಳ್ಳೆ ಅಮೌಂಟ್ ರಿಟರ್ನ್ ಮಾಡುತ್ತೆ. ಸೊ ಇದು ಈವರೆಗೆ ನೋಡಿರೋ ಟಾಪ್ 5 ಕಂಪ್ನಿಗಳು. ಒಂದು 5 ಬೆಸ್ಟ್ ಪಾಯಿಂಟ್ ಸಲಹೆ ಕೊಡೋದಾದ್ರೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಒಂದು 5 ಪಾಯಿಂಟ್ಸ್ನ ಯಾವಾಗಲೂ ಚೆಕ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ಒಂದು ಫಂಡ್ ಕ್ಯಾಟಗರಿ, ಇನ್ನೊಂದು ಎಕ್ಸ್ಪೆನ್ಸ್ ರೇಷಿಯೋ, ಇನ್ನೊಂದು ಫಂಡ್ ಮ್ಯಾನೇಜರ್ ಎಕ್ಸ್ಪೀರಿಯನ್ಸು, ಆಮೇಲೆ ರಿಸ್ಕ್ ಲೆವೆಲ್ಲು, ಮಿನಿಮಮ್ ಇನ್ವೆಸ್ಟ್ಮೆಂಟ್ ಪೀರಿಯಡ್. ಈ 5 ಪಾಯಿಂಟನ್ನು ಯಾವತ್ತೂ ತಲೆಯಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಜೊತೆಗೆ ಇನ್ನೊಂದು ಕಿವಿ ಮಾತು, ಫಂಡನ್ನ ಒಂದೇ ಫಂಡಿಗೆ ಅಥವಾ ನಿಮ್ಮ ಹಣನ ಪೂರ್ತಿ ಒಂದೇ ಫಂಡಿಗೆ ಇನ್ವೆಸ್ಟ್ಮೆಂಟ್ ಮಾಡೋ ಥರ ಮಾಡಬೇಡಿ. ಒಂದು ಸ್ವಲ್ಪ ಡೈವರ್ಸಿಫಿಕೇಶನ್ ಮಾಡಿ. ಓಕೆನಾ? ಅವಾಗ ಏನಾಗುತ್ತೆ, ಸ್ವಲ್ಪ ಬ್ಯಾಲೆನ್ಸ್ ರಿಸ್ಕ್ ಆಗಿರುತ್ತೆ, ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ. ಲಾಸ್ಟಿಗೆ ಹೇಳಬೇಕು ಅಂದರೆ, ಮ್ಯೂಚುವಲ್ ಫಂಡ್ ಒಂದೇ ದಿನ ಶ್ರೀಮಂತರು ಆಗ್ತೀವಿ ಅನ್ನೋದು ಸುಳ್ಳು. ಇಮಿಡಿಯೇಟ್ ಆಗಿ ನಾನು ಶಾರ್ಟ್ ಕಟ್ ರೂಟಲ್ಲಿ ಹೋಗಿ ಒಂದು ದುಡ್ಡು ಮಾಡ್ಕೊಬೇಕು, ನಾಳೆ ದಿನ ಸಖತ್ತಾಗಿರ್ಬೇಕು, ಒಳ್ಳೆ ಕಾರು ಬಂಗ್ಲೆ ತೊಗೊಂಡು, ಒಳ್ಳೆ ಸೈಟ್ ತೊಗೊಂಡು, ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಕ್ವಿಕ್ ಆಗಿ ನಾನು ಗ್ರೋ ಆಗಬೇಕು ಅನ್ನೋರಿಗೆ ಮ್ಯೂಚುವಲ್ ಫಂಡ್ ಅಲ್ಲ. ಇದು ಡಿಸಿಪ್ಲಿನ್ಡ್ ವೇಲಿ, ಒಂದು ಲಾಂಗ್ ಟರ್ಮ್ ಜರ್ನಿಲಿ ನಿಮ್ಮ ವೆಲ್ತ್ನ ಗ್ರೋ ಮಾಡುವಂಥ ಒಂದು ಒಳ್ಳೆ ಸ್ಕೀಮ್, ಒಳ್ಳೆ ಫಂಡ್ ಅಂತ ಹೇಳ್ಬೋದು. ಮತ್ತೊಂದು ಮಾತು ನೆನ್ಪಿಟ್ಕೊಳ್ಳಿ, ಟೈಮ್ ಇನ್ ದ ಮಾರ್ಕೆಟ್ ಟೈಮ್ಗಿಂತ ಯಾವಾಗಲೂ ಪವರ್ಫುಲ್ ಆಗಿರುತ್ತೆ. ಅದಕ್ಕಾಗಿ ಇವತ್ತೇ 100, 200, 1000 ರೂಪಾಯಿನೋ 500 ರೂಪಾಯಿನೋ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿ. ನಾಳೆ ದಿನ ಅದೇನಾದ್ರು ಭವಿಷ್ಯದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟು ಆಗ್ಬೋದು, ಒಂದು ಫೌಂಡೇಶನ್ ಆಗ್ಬೋದು ನಿಮ್ಮ ಫಿನಾನ್ಷಿಯಲ್ ಫ್ರೀಡಮಿಗೆ. ನೋಡಿ, ಯೋಚನೆ ಮಾಡಿ, ಸ್ಟಾರ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ಹಾಗೇನಾದ್ರು ನಮ್ಮ ಚಾನಲಲ್ಲಿ ಮಾಡಿರೋ ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಫಿನಾನ್ಷಿಯಲ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ನಾನು ಬೆನಕ. ಮುಂದಿನ ಒಂದು ಒಳ್ಳೆ ಹೊಸ ಎಪಿಸೋಡಲ್ಲಿ ಫ್ರೆಶ್ ಆಗಿ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್.